ನಮಸ್ಕಾರ ಕರ್ನಾಟಕ. ಯಾವುದೇ ಒಂದು ವಿಚಾರದಲ್ಲಿ ಸಂಭ್ರಮಾಚರಣೆ ಓಕೆ, ಆದರೆ ಸಾರ್ವಜನಿಕರಲ್ಲಿ ಜಾಗರೂಕತೆ ಮತ್ತು ಒಂದನ್ನು ಆಚರಣೆ ಮಾಡೋಕ್ಕೆ ಹೋಗಿ ಇತಿಹಾಸದ ಪುಟದಲ್ಲಿರುವಂಥ ವ್ಯಕ್ತಿಗಳಿಗೆ ಅವರ ಸ್ಮಾರಕಗಳಿಗೆ ಡ್ಯಾಮೇಜ್ ಮಾಡೋದಿದೆಯಲ್ಲ, ತುಂಬ ದೊಡ್ಡ ವಿಧಾನಸೌಧದ ಮುಂದೆ ನಿಂತ್ಕೊಂಡು ವಿಡಿಯೋನ ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರಿಗೂ ಗೊತ್ತಿದೆ, ಮೊನ್ನೆ RCB ವಿಜೃಂಭಣೆ ಯಾತ್ರೆಯ ಫಲ ನೋಡಿ. ಇಲ್ಲಿರುವಂಥ ಎಂಟೈರ್ ಬ್ಯಾರಿಕ್ ಏನಿದೆ, ಈ ಕಬ್ಬಿಣದ ಗೇಟ್ ಸಿಸ್ಟಮ್ ಏನಿದೆ, ಎಲ್ಲದನ್ನು ತುಂಡಾಗಿ ಕತ್ತರಿಸಿ ಬಿಸಾಕಿದೆ. ಓಕೆ, ಇಲ್ಲಿ ಇದು ವಿಧಾನಸೌಧ, ದಿಸ್ ಇಸ್ ಹೈಕೋರ್ಟ್ ಎದುರು. ಬಟ್ ಜಸ್ಟ್ ಬನ್ನಿ, ಇದೆಲ್ಲ ಅಟ್ಲೀಸ್ಟ್ ಇದನ್ನೇನೋ ರಿಪೇರಿ ಮಾಡಿಸ್ಬೋದು ಅಂತ ಹೇಳ್ಬೋದು. ಇದು ವಿಧಾನಸೌಧದ ಮುಂದೆ ಇರೋ ಕೆಂಪೇಗೌಡರ ಸ್ಮಾರಕ. ಮೊನ್ನೆ RCB ವಿಜಯೋತ್ಸವ, ಕೆಂಪೇಗೌಡರ ಪ್ರತಿಮೆ ಇದು. ವಿಧಾನಸೌಧ ಮುಂದೆ ಕೆಂಪೇಗೌಡರ ಪ್ರತಿಮೆ ಇಟ್ಟಿದ್ದಾರೆ. ಇಲ್ಲಿರುವ ಎಂಟೈರ್ ಈ ಸ್ಟೀಲ್ ಬ್ಯಾರಿಕೇಡ್ಸ್ ಏನು ಹಾಕಿದ್ರು ಎಲ್ಲದನ್ನು ಒಡೆದಾಕಿ ಕುಡ್ದು ಎಂಟೈರ್ ಸಿಸ್ಟಮ್ ನೋಡಿ. ವಿಧಾನಸೌಧದ ಮುಂದೆ ನೋಡ್ಬೋದು. ಇಲ್ಲ, ಕರೆಕ್ಟು. ನೀವು ಸಂಭ್ರಮ, RCB ಸಂಭ್ರಮಾಚರಣೆ ನಾವೆಲ್ಲ ಸೇರ್ಕೊಂಡಿದ್ವಿ ಇಲ್ಲಿ ನೋಡಿ. ಪುಡಿ ಮಾಡಾಕಿದ್ದಾರೆ. ಈ ಬೆಂಗಳೂರನ್ನು ಕೊಟ್ಟದಂಥ ವ್ಯಕ್ತಿ ಕನಿಷ್ಠ ಆತನ ಪ್ರತಿಮೆಗೂ ಸ್ಮಾರಕಕ್ಕೂ ಕನಿಷ್ಠ ಮರ್ಯಾದೆಯನ್ನು ಕೊಡದೆ ಇರುವಂಥ ಕ್ರೌಡು ನಿಜವಾಗ್ಲೂ ಬೆಂಗಳೂರಲ್ಲಿ ಬೇಕಾಗಿದೆಯಾ ನೋಡಿ. ಎಲ್ಲ ಪುಡಿ ಮಾಡಾಕಿದ್ದಾರೆ. ಎಲ್ಲ ಸಮುದಾಯದ ಇತಿಹಾಸದ ಪುಟದಲ್ಲಿರುವಂಥ ವ್ಯಕ್ತಿಗಳು ತುಂಬ ಇಂಪಾರ್ಟೆಂಟು. RCB ಸೆಲೆಬ್ರೇಷನ್ ಓಕೆ, ಆದರೆ ವಿಧಾನಸೌಧದ ಮುಂದೆ ಇರೋ ಕೆಂಪೇಗೌಡರ ಪ್ರತಿಮೆಯ ಸುತ್ತಮುತ್ತ ಇದ್ದಂಥ ಎಂಟೈರ್ ಸಿಸ್ಟಮನ್ನು ಒಡೆದಾಕಿ, ಲೈಟ್ಗಳನ್ನೆಲ್ಲ ತಳ್ಳಾಕಿ, ಮುರಿದಾಕಿ, ಇವರಿಂದನೇ ಬೆಂಗಳೂರು ಕನಿಷ್ಠ ಇವ್ರಿಗೂ ಕೂಡ ನಾವು ಸೆಲೆಬ್ರೇಷನಲ್ಲಿ ಮರ್ಯಾದೆ ಕೊಟ್ಟಿಲ್ಲ ಅಂತಂದರೆ ಇದ್ರ ಮೇಲೆ ಏನಾಗ್ತಾಯಿದೆ? ಅಷ್ಟು ಹುಚ್ಚುತನ ಅವಶ್ಯಕತೆ ಇದೆಯಾ?